ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ DCET 2026 ಸ್ಟೂಡೆಂಟ್ಸ್, ನಿಮ್ಗೆ ಒಂದು ಅಪ್ಡೇಟ್ ಬಂದಿದೆ. ಎಕ್ಸಾಕ್ಟ್ಲಿ ಏನಂದ್ರೆ ನಿಮ್ಮ ಮೊಬೈಲ್ಗಳಿಗೆ ಈ ತರ ಒಂದು ಮೆಸೇಜ್ ಬಂದಿರುತ್ತೆ KA ಕಡೆಯಿಂದ. ಏನು ಅಂತಂದ್ರೆ, ನೀವು ವರ್ಕಿಂಗ್ ಪ್ರೊಫೆಷನಲ್ ಅಲ್ಲಿ ನೀವೇನಾದ್ರೂ ರಿಜಿಸ್ಟರ್ ಮಾಡ್ಕೊಂಡಿದ್ರೆ, ನೀವೇನಾದ್ರೂ ಡೇಗೆ ನೋಡ್ತಾ ಇದ್ರೆ ನಿಮ್ಗೊಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಏನು ಅಂತ ಈಗ ಅಪ್ಡೇಟ್ ಅಂತಂದ್ರೆ, ನೀವು ರೆಗ್ಯುಲರ್ ಕಾಲೇಜಿಗೆ ನೋಡ್ತಾ ಇರ್ತೀರಾ, ಬೈ ಮಿಸ್ ಆಗಿ ವರ್ಕಿಂಗ್ ಪ್ರೊಫೆಷನಲ್ ಲಿಂಕ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀರಾ. ಓಕೆ, ಸೊ ಅದು ವರ್ಕಿಂಗ್ ಪ್ರೊಫೆಷನಲ್ ಲಿಂಕ್ ಬೇರೆ ಇತ್ತು, ಮತ್ತೆ ರೆಗ್ಯುಲರ್ ಲಿಂಕ್ ಬೇರೆ ಇತ್ತು. ಸೊ ವರ್ಕಿಂಗ್ ಪ್ರೊಫೆಷನಲ್ ಅಂದ್ರೆ ಈವ್ನಿಂಗ್ ಕಾಲೇಜು, ರೆಗ್ಯುಲರ್ ಅಂದ್ರೆ ಡೇ ಕಾಲೇಜು. ನೀವೇನಾದ್ರೂ ವರ್ಕಿಂಗ್ ಪ್ರೊಫೆಷನಲ್ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನಿಮಗೆ ಈ ತರ ಒಂದು ಮೆಸೇಜ್ ಬಂದಿರುತ್ತೆ KE ಕಡೆಯಿಂದ. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, KA DC 2026 ಅಲ್ಲಿಂದ ಬಂದಿರೋದು. ನಾನು ಸ್ಟೂಡೆಂಟ್ ಒಬ್ರು ಫಾರ್ವರ್ಡ್ ಮಾಡಿರೋದು ನನಗೆ, ನನ್ನ ಅಕಾಡೆಮಿ ಸ್ಟೂಡೆಂಟ್. ಇವ್ರು ಕರೆಂಟ್ಲಿ ರಿಜಿಸ್ಟರ್ಡ್ ಅಂಡರ್ DCT ವರ್ಕಿಂಗ್ ಪ್ರೊಫೆಷನಲ್ ಪೋರ್ಟಲ್. ಇದು ಯಾರಿಗೆ ಮೆಸೇಜ್ ಬರುತ್ತೆ ಅಂತಂದ್ರೆ, ವರ್ಕಿಂಗ್ ಪ್ರೊಫೆಷನಲ್ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮಾತ್ರ. ಸೊ ನಿಮ್ಗೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ ನಿಮಗೆ ಮೈಗ್ರೇಟ್ ಆಗೋದಿಕ್ಕೆ, ಶಿಫ್ಟ್ ಆಗೋದಿಕ್ಕೆ. ಎಲ್ಲಿಂದ ಅಂತಂದ್ರೆ, ನೀವೇನಾದ್ರೂ ರೆಗ್ಯುಲರ್ ಕಾಲೇಜ್ ಅಂದ್ರೆ ಡೇ ಕಾಲೇಜಿಗೆ ನೋಡ್ತಾ ಇದ್ದೀರಾ, ನೀವು ವರ್ಕಿಂಗ್ ಪ್ರೊಫೆಷನ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ವರ್ಕಿಂಗ್ ಪ್ರೊಫೆಷನಲ್ ಇಂದ ರೆಗ್ಯುಲರ್ಗೆ ಶಿಫ್ಟ್ ಆಗೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಒಂದು ಲಿಂಕ್ ಕೊಟ್ಟಿದ್ದಾರೆ. ಪ್ಲಸ್ ನೋ ಅಡಿಷನಲ್ ಫೀಸ್. ಅರ್ಥ ಮಾಡ್ಕೊಳ್ಳಿ, ಮತ್ತೆ ಫೀಸ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ಜನ ಸ್ಟೂಡೆಂಟ್ಸ್ ಲಾಸ್ಟ್ ಟೈಮ್ ಒಂದು ಚಾನ್ಸ್ ಕೊಟ್ಟಾಗ ಪೇಮೆಂಟ್ ಮಾಡಿದ್ರು, ಆದ್ರೂ ಕೆಲವರಿಗೆ ಏನ್ ಮಾಡಿದ್ದಾರೆ, ವರ್ಕಿಂಗ್ ಪ್ರೊಫೆಷನಲ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರು ರೆಗ್ಯುಲರ್ ನೋಡ್ತಾ ಇದ್ದಾರೆ. ರೆಗ್ಯುಲರ್ ಅಂದ್ರೆ ಡೇ ಕಾಲೇಜಿಗೆ ನೋಡ್ತಾ ಇರ್ತಾರೆ. ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ವರ್ಕಿಂಗ್ ಪ್ರೊಫೆಷನಲ್ ಅಂದ್ರೆ ಈವ್ನಿಂಗ್ ಕಾಲೇಜು, ಅಂದ್ರೆ ಅವರು ವರ್ಕ್ ಮಾಡೋರ್ಗ್ ಮಾತ್ರ ಅದು. ಅಲ್ಲಿ ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಡೇಟಾ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ರೆಗ್ಯುಲರ್ ಅಂದ್ರೆ ಡೇ ಕಾಲೇಜು, ರೆಗ್ಯುಲರ್ ಕಾಲೇಜ್. ಇವಾಗ ಯಾವ 6 ಸೆಮ್ ಕಂಪ್ಲೀಟ್ ಮಾಡಿದ್ದೀರಾ ಅವ್ರಿಗೆ ವರ್ಕಿಂಗ್ ಪ್ರೊಫೆಷನಲ್ ಬರಲ್ಲ. ಬೈ ಮಿಸ್ ಆಗಿ ಏನಾದ್ರು ನೀವು ವರ್ಕಿಂಗ್ ಪ್ರೊಫೆಷನಲ್ ಅಪ್ಲೈ ಮಾಡಿದ್ರೆ ನಿಮ್ಗೊಂದು ನೋಟಿಫಿಕೇಶನ್ ತರ ಬಂದಿರುತ್ತೆ. ಪರ್ಟಿಕ್ಯುಲರ್ಲಿ ಯಾರು ನೋಟಿಫಿಕೇಶನ್ ಬರುತ್ತೆ ಅಂದ್ರೆ, ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾರ್ಯಾರು ವರ್ಕಿಂಗ್ ಪ್ರೊಫೆಷನಲ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮಾತ್ರ ಮೆಸೇಜ್ ಬಂದಿರುತ್ತೆ. ಬಂದಿಲ್ಲ ಅಂದ್ರೂ ಈ ಲಿಂಕ್ ಕೊಟ್ಟಿರ್ತೀನಿ, ಇವಾಗ ಮೈಗ್ರೇಟ್ ಮಾಡ್ಕೊಬಹುದು. ಓಕೆ, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಫ್ ಯು ಹ್ಯಾವ್ ಮಿಸ್ಟೇಕನ್ಲಿ ಅಪ್ಲೈಡ್ ಅಂಡರ್ ದ ವರ್ಕಿಂಗ್ ಪ್ರೊಫೆಷನಲ್ ಪೋರ್ಟಲ್ ಅಂಡ್ ವಿಶ್ ಟು ಮೂವ್ ಟು ದ DCT ರೆಗ್ಯುಲರ್ ಪೋರ್ಟಲ್. ನೋಡಿ, ವರ್ಕಿಂಗ್ ಪ್ರೊಫೆಷನಲ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ನೀವೇನಾದ್ರೂ ರೆಗ್ಯುಲರ್ ಗೆ ಡೇ ಕಾಲೇಜ್ ಬರಕ್ ಇಷ್ಟ ಬಯಸಿದ್ರೆ ಯು ಮೇ ಮೈಗ್ರೇಟ್ ಯೂಸಿಂಗ್ ದ ಲಿಂಕ್ ಬಿಲೋ ಆನ್ ಆರ್ ಬಿಫೋರ್ 28/4/26. ನೋಡಿ, ಅವರೇ ಲಿಂಕ್ ಕೊಟ್ಟಿದ್ದಾರೆ, ಆಪ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ ಅಲ್ಲೇ ಮಾಡಬೇಕು, ಇದ್ರಲ್ಲೂ ಹೋಗುತ್ತೆ. ಓಕೆ, ಲಿಂಕ್ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಲಿಂಕ್ ಇದ್ರಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ವಾಟ್ಸ್ಆಪ್ ಮೆಸೇಜ್ ಬಂದಿರೋದು ಡೇ ಕಾಲೇಜಲ್ಲಿ ರಿಜಿಸ್ಟರ್ ಮಾಡಿದವ್ರಿಗೆಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಯಾರ್ಯಾರು ವರ್ಕಿಂಗ್ ಪ್ರೊಫೆಷನಲ್ ಲಿಂಕ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ನಿಮ್ಮ PDF ಅಲ್ಲಿ ಚೆಕ್ ಮಾಡಿ. ವರ್ಕಿಂಗ್ ಪ್ರೊಫೆಷನಲ್ ಅಂತ ಇದ್ರೆ, ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಇಷ್ಟು ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡಿದ್ರೆ ಅಂತವ್ರಿಗೆ ಒಂದು ಮೆಸೇಜ್ ಬಂದಿರುತ್ತೆ. ಹಂಗಾರೆ ಎಲ್ಲಾರು ಮಾಡ್ಬೇಕಂದ್ರೆ ಎಲ್ಲಾರು ಅಲ್ಲ, ನಾನು ಹೇಳ್ತಾ ಇರೋದು ಬೈ ಮಿಸ್ ಆಗಿ ಡೇ ಕಾಲೇಜ್ ಹಾಕೋರು ವರ್ಕಿಂಗ್ ಪ್ರೊಫೆಷನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅಥವಾ ಎಂಟ್ರಿ ಮಾಡಿದ್ರೆ ಅವ್ರಿಗೆ ಮೈಗ್ರೇಟ್ ಆಗ್ಬಹುದು. ಆಪ್ಷನ್ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಬಂದು 28, ನಾಳೆ ಲಾಸ್ಟ್ ಡೇಟ್ ಇದೆ. ಇವತ್ತು 27, ಅದಕ್ಕೆ ಇವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಇವಾಗ ಮೆಸೇಜ್ ಬಂತು, ಪ್ರಾಬಬಲಿ ಇವಾಗಿಂದ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ಏನಿಲ್ಲ, ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಹೇಳ್ತಾರೆ ನೋಡಿ, ಅಂಡ್ ಕಂಪ್ಲೀಟ್ ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಫ್ರಮ್ ಸ್ಟೆಪ್ 1 ಟು ಡಾಕ್ಯುಮೆಂಟ್ ಅಪ್ಲೋಡ್ ಅಂಡ್ ಟೇಕ್ ದ ಪ್ರಿಂಟ್ ಔಟ್. ನೋಡಿ, ಇಲ್ಲಿ ಒಂದ್ ಹೇಳ್ತಾ ಇರೋದೇನಂದ್ರೆ, ಸ್ಟೆಪ್ 1 ಇಂದ ಏನ್ ಮಾಡ್ಕೊಂಡ್ ಬಂದ್ರಿ, ಏನ್ ಅಪ್ಲಿಕೇಶನ್ ಹಾಕೊಂಡ್ ಬಂದ್ರಿ ಅದೇ ಬರುತ್ತೆ. ರೆಗ್ಯುಲರ್ ಆಗಿ ಬಂದಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಲ್ಲ, ಅಷ್ಟೇ ಡಿಫರೆನ್ಸ್. ಇಫ್ ಆಲ್ರೆಡಿ ಮೈಗ್ರೇಟೆಡ್ ಫ್ರಮ್ ವರ್ಕಿಂಗ್ ಪ್ರೊಫೆಷನಲ್ ಟು ರೆಗ್ಯುಲರ್ ಪೋರ್ಟಲ್, ಟೇಕ್ ದ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಅಂಡ್ ವೆರಿಫೈ ದ ಡೀಟೇಲ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರು ಮೈಗ್ರೇಟ್ ಮಾಡ್ಕೊಂಡಿದ್ರೆ ಮತ್ತೆ ಪ್ರಿಂಟ್ ಔಟ್ ತಗೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಫೀ ಕಟ್ಬೇಕಾ ಸರ್ ಅಂತ ಕೇಳ್ತೀರಾ, ಮತ್ತೆ 700 ರೂಪಾಯಿ ಕಟ್ಬೇಕಾ ಸರ್ ಇವಾಗ ಅಂದ್ರೆ ಏನು ಬೇಕಾಗಿಲ್ಲ. ದ ಫೀ ಆಲ್ರೆಡಿ ಪೇಡ್ ವಿಲ್ ಬಿ ಕನ್ಸಿಡರ್ಡ್ ಅಂಡ್ ವಿಲ್ ನಾಟ್ ಬಿ ರಿಕ್ವೈರ್ಡ್ ಟು ಪೇ ಅಗೇನ್. ಮತ್ತೆ ಪೇಮೆಂಟ್ ಕೇಳಲ್ಲ, ಜಸ್ಟ್ ಮೈಗ್ರೇಟ್ ಮಾಡ್ಕೊಳುತ್ತೆ. ಅಂದ್ರೆ ವರ್ಕಿಂಗ್ ಪ್ರೊಫೆಷನಲ್ ಇಂದ ರೆಗ್ಯುಲರ್ ಅಂತ ಬರುತ್ತೆ. ಓಕೆ, ಸೊ ಇದು ಕ್ಲಿಕ್ ಮಾಡಿದಾಗ ನಮ್ಗೆ ಯಾವ ತರ ಬರುತ್ತೆ ಅಂತಂದ್ರೆ, ನೋಡಿ, ಒನ್ಸ್ ದ ಮೈಗ್ರೇಷನ್ ಇಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್, ಯುವರ್ ವರ್ಕಿಂಗ್ ಪ್ರೊಫೆಷನಲ್ ಅಪ್ಲಿಕೇಶನ್ ವಿಲ್ ಬಿ ಆಟೋಮೆಟಿಕಲಿ ಕ್ಯಾನ್ಸಲ್ಡ್. ಅವಾಗ ಏನಾಗುತ್ತೆ ಅಂದ್ರೆ, ಇದು ಕ್ಲಿಕ್ ಮಾಡಿ ನೀವೆಲ್ಲ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ವರ್ಕಿಂಗ್ ಪ್ರೊಫೆಷನಲ್ ಅಂತ ಹೋಗುತ್ತೆ, ರೆಗ್ಯುಲರ್ ಅಂತ ಬರುತ್ತೆ. ನೋಡಿ, ನೀವು ನೋಡ್ಬೇಕಾದ್ರೆ ಒಂದ್ ನಿಮಿಷ ನೋಡಿ, ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಕೊಡ್ತೀನಿ ನಿಮ್ಗೆ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ ನಿಮ್ಗೆ. ಇಲ್ಲ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಬಂದಿರೋ ಚೆಕ್ ಮಾಡ್ಕೊಳ್ಳಿ. DCT ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಅಂತ ಬರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಯೂಸರ್ ನೇಮ್ ಕೊಟ್ಬಿಟ್ಟು OTP ಬರುತ್ತೆ. ಸೇಮ್ ಪ್ರೊಸೀಜರ್ ಮಾಡ್ಕೊಂಡೋಗಿ ಎಲ್ಲ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಇಷ್ಟು ಮಾಡ್ಕೊಳ್ಳಿ ನೀವು. ಓಕೆ, ಅದಾದ್ಮೇಲೆ ಒನ್ಸ್ ದ ಮೈಗ್ರೇಷನ್ ಆಯ್ತಲ್ಲ, ರಿಕ್ವೆಸ್ಟ್ ಫಾರ್ ಮೈಗ್ರೇಷನ್ ಫ್ರಮ್ ದ ವರ್ಕಿಂಗ್ ಪ್ರೊಫೆಷನಲ್ ಪೋರ್ಟಲ್ ಟು ದ ರೆಗ್ಯುಲರ್ ಪೋರ್ಟಲ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಆಫ್ಟರ್ ದ ಲಾಸ್ಟ್ ಡೇಟ್. ಸೊ 28 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು 27, ನಾಳೆ ಲಾಸ್ಟ್ ಡೇಟ್ ಇದೆ. ಸೊ ಇದ್ ಮಾಡ್ಕೊಳ್ಳಿ. ಮೀನ್ಸ್ ಮೈಗ್ರೇಟ್ ಮಾಡೋರು ಇಷ್ಟ ಇದ್ರೆ ಮಾತ್ರ ಮೈಗ್ರೇಟ್ ಮಾಡ್ಕೊಳ್ಳಿ. ಎಲ್ಲಾರು ಅಲ್ಲ, ಇವಾಗಲೇ ಹೇಳ್ತಾ ಇದೀನಿ, ಎಲ್ಲಾರು ಅಲ್ಲ. ಮತ್ತೆ ಕೇಳಿಸ್ಕೊಳ್ಳಿ, ಯಾರ್ಯಾರು ರೆಗ್ಯುಲರ್ ಕಾಲೇಜಲ್ಲಿ ಹೋಗ್ಬೇಕನ್ನೋ, ಡೇ ಕಾಲೇಜ್ಗೆ ಹೋಗ್ಬೇಕನ್ನೋರು ವರ್ಕಿಂಗ್ ಪ್ರೊಫೆಷನಲ್ ಲಿಂಕ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ದಯಮಾಡಿ ನಿಮ್ ಫ್ರೆಂಡ್ಸ್ ಹೇಳಿ. ಅವ್ರ ಏನಾರ ಬೈ ಮಿಸ್ ಆಗಿ ಮಾಡ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ,
ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೇಳಿ, ಅವ್ರಿಗೊಂದು ಮೆಸೇಜ್ ಬಂದಿರುತ್ತೆ, ಇಲ್ಲ ಈ ಲಿಂಕ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಚೇಂಜಸ್ ಮಾಡ್ಕೊಬಹುದು. ಈ ಲಿಂಕ್ ನ ಕೆಳಗಡೆ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಫ್ ದಿಸ್ ಡಸ್ ನಾಟ್ ಅಪ್ಲೈ ಟು ಯು, ಪ್ಲೀಸ್ ಇಗ್ನೋರ್ ದಿಸ್ ಮೆಸೇಜ್. ನೋಡಿ ಪ್ರೊಸೆಸ್ ಹೇಳಿ ಅಂತ ಕೊಡ್ತಿದ್ದಾರೆ, ಅವ್ರು ಈ ತರ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಬಂದಿರುತ್ತೆ. ಯಾಕೆ ಬಂದಿರೋದು ಮೆಸೇಜ್ ಅಂದ್ರೆ ಅವ್ರು ರೆಗ್ಯುಲರ್ ಇದ್ದು ವರ್ಕಿಂಗ್ ಪ್ರೊಫೆಷನಲ್ ಲಿಂಕ್ ಅಲ್ಲಿ ಅಂದ್ರೆ ಆ ಅಪ್ಲಿಕೇಶನ್ ಹಾಕಿರ್ತಾರೆ, ಅದಕ್ಕೆ ಬಂದಿರುತ್ತೆ. ಓಕೆ, ನಿಮ್ಗೆ ಏನಾದ್ರು ಮಾಡಂಗಿದ್ರೆ ಇಷ್ಟ ಇದ್ರೆ ಮಾತ್ರ ಮಾಡಬೇಕು, ಇಲ್ಲ ಅಂದ್ರೆ ಬೇಕಾಗಿಲ್ಲ. ಸೊ ದಿಸ್ ದ ಅಪ್ಡೇಟ್ ಫಾರ್ ಯು. ಒಂದು ಲಾಸ್ಟ್ ಚಾನ್ಸ್ ಇದೆ, ಅಪ್ಡೇಟ್ ಫಾರ್ ಅ ರಾಂಗ್ಲಿ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್. ಓಕೆ, ಇವ್ರಿಗೆ ಮಾತ್ರ ಮಾಡ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ರೆ ಇದ್ರ ಸಫರ್ ಆಗ್ತಾ ಇದ್ರೆ ಅವ್ರಿಗೆ ತಿಳಿಸ್ಕೊಡಿ, ಶೇರ್ ಮಾಡಿ, ಅವ್ರು ನೋಡ್ಲಿ. ಆಮೇಲೆ ಅದೇ ತರ ಇಂಡಿಯಾ ಅಕಾಡೆಮಿಯಿಂದ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸ್ಆಪ್ ಚಾನಲ್ ಇದೆ. ಎಲ್ಲ ಲಿಂಕ್ ಅಪ್ಡೇಟ್ಸ್ ಎಲ್ಲ ಅಪ್ಡೇಟ್ಸ್ ಬರಬೇಕು ಅಂದ್ರೆ ಈ ತರ ಚಾನಲ್ ಗ್ರೂಪ್ ಜಾಯ್ನ್ ಆಗಿ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇಂಡಿಯಾ ಅಕಾಡೆಮಿ ಕಡೆಯಿಂದ ಶಾರ್ಟ್ ಟರ್ಮ್ ಕೋಚಿಂಗ್ ನಡೀತಾ ಇದೆ, ಎಲ್ಲ ಕ್ಲಾಸಸ್ ಆಗ್ತಾ ಇದೆ, ರಿವಿಷನ್ಸ್ ಆಗುತ್ತೆ. ಇಲ್ಲ ರೆಕಾರ್ಡ್ ಕ್ಲಾಸ್ ಬೇಕಾ, LMR PPT ಕೋರ್ಸ್ ಬೇಕಾ, ಆಕ್ಚುಲಿ 400 ಇದೆ, ಕಡಿಮೆ ಆಗಿದೆ, ಚೆಕ್ ಮಾಡಿ. ಆಮೇಲೆ ಪೇಡ್ ಗೈಡೆನ್ಸ್ ಬೇಕಾ, ಚೆಕ್ ಮಾಡ್ಕೊಳ್ಳಿ, ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಲಾಸ್ಟ್ ಚಾನ್ಸ್ ಇದೆ, ಶಿಫ್ಟ್ ಆಗಿ ಇಂಟ್ರೆಸ್ಟ್ ಇದೆ, ಶಿಫ್ಟ್ ಆಗಿ ಫ್ರಮ್ ವರ್ಕಿಂಗ್ ಪ್ರೊಫೆಷನಲ್ ಟು ರೆಗ್ಯುಲರ್. ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.